ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ರೂಮಿಗೆ ಮಾಳ್ವಿಕಾ ಮ್ಯಾಮ್ ಬಂದಿದ್ದು ನೆನಪಿದೆ. ಆಮೇಲೆ ಏನಾಯ್ತು? ನನ್ ಯಾಕೆ ದುರ್ಗಾ ತಾಳಿಕ್ಕಿತ್ತೆ? ಈಗ ಎಲ್ರೂ ಕಣ್ಣಲ್ಲಿ ನಾನು ದೊಡ್ಡ ರಾಕ್ಷಸಿ ತರ ಕಾಣಿಸ್ತಿದ್ದೀನಿ. ಬೇಡಮ್ಮ ದುರ್ಗಾ, ಬೇಡ. ಕಿತ್ತೋಗಿರೋ ಮಾಂಗಲ್ಯ ಸರಣ ನೀನ್ ಮುಟ್ಬೇಡ. ಅಳ್ಬೇಡಮ್ಮ ದುರ್ಗಾ. ಆ ಮಾಯ ಮಾಡಿದ ಅವಿವೇಕತನಕ್ಕೆ ಪಾಪ ನೀನ್ ಬೆಲೆ ಕಟ್ಬೇಕಾಗಿ ಬಂತು. ತಾಳಿ ಸರ ಕಿತ್ತೋಗಿದ್ದಕ್ಕೆ ನಿನ್ಗೆಷ್ಟು ಸಂಕಟ ಆಗ್ತಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ದುರ್ಗಾ. ಅಳ್ಬೇಡ ಪ್ಲೀಸ್. ನಾನಿದ್ದೀನಲ್ಲ, ನಾನ್ ಸರಿ ಮಾಡ್ತೀನಿ. ಕಿತ್ತು ಹೋಗಿರೋ ನಿನ್ ತಾಳಿ ಸರಣ ನಾನ್ ಸರಿಪಡಿಸ್ತೀನಿ ದುರ್ಗಾ. ಅಳ್ಬೇಡ. ಅದನ್ನ ಇಲ್ಲಿ ಕೊಡಿ, ನಾನು ರಿಪೇರಿ ಮಾಡಿಸ್ತಾ ಇರ್ತೀನಿ. ಬೇಡಪ್ಪ ಶರತ್, ಇದನ್ನ ನಮ್ಮ ಆಚಾರ ಕೈಲಿ ಕೊಟ್ಟು ಸರಿ ಮಾಡಿಸಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ತಾ ಇರ್ತೀನಿ. ಪಾಪ ದುರ್ಗಾ ತುಂಬಾ ನೊಂದ್ಕೊಂಡಿದ್ದಾಳೆ. ನೀನ್ ಇವಳ ಜೊತೆನೇ ಇರು, ಸಮಾಧಾನ ಮಾಡು. ಸಿಕ್ತು. ಕೊನೆಗೂ ಅಕ್ಕ ತಂಗಿರ್ನ ದೂರ ಮಾಡೋ ಈ ಅಸ್ತ್ರ ನನ್ನ ಕೈಗೆ ಸಿಕ್ಕೇ ಬಿಡ್ತು. ಇನ್ನು ಈ ತಾಳಿನ ನೀನು ಕನಸಿನಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ದುರ್ಗಾ, ಸಾಧ್ಯನೇ ಇಲ್ಲ. ಅಬ್ಬಬ್ಬಬ್ಬಾ, ಎಷ್ಟು ದಿನದ ನಂತರ ಒಂದು ಒಳ್ಳೆ ದೃಶ್ಯ ಕಣ್ಣಿಗೆ ಕಾಣಿಸ್ತಿದೆ. ಆಹಾದಮ್ಮು. ದುರ್ಗಾ, ಅಳ್ಬೇಡಮ್ಮ. ಮಾಂಗಲ್ಯ ಸರಿ ಮಾಡಿಕೊಡ್ತೀನಿ ಅಂತ ಮಾಳವಿಕಾ ಹೇಳಿದಾಳಲ್ವಾ, ಸಮಾಧಾನ ಮಾಡ್ಕೋ. ಅಯ್ಯೋ ದುರ್ಗಾ, ಕಿತ್ತೋಗಿರೋ ತಾಳಿಗೆ ಯಾಕಿಷ್ಟು ಹೊಟ್ಟೆ ಉರ್ಕೊಂಡು ಅಳ್ತಾ ಇದೀಯಾ? ದಮಯಂತಿ, ನೀನೊಬ್ಳು ಹೆಣ್ಣಾಗಿ ಈ ರೀತಿ ಮಾತಾಡ್ತೀಯಲ್ಲ, ಹೋಗೊಳಗೆ. ಶಾನ್ವಿ, ದುರ್ಗಾನ ಒಳಗೆ ಕರ್ಕೊಂಡೋಗಿ ಸಮಾಧಾನ ಮಾಡಮ್ಮ. ಮಾಳ್ವಿಕಾ ಮಾಯನ ಹಿಪ್ನಟೈಸ್ ಮಾಡಿ ತಾಳಿ ಯಾಕೆ ಕೇಳಿಸಿದ್ಲು? ಆ ತಾಳಿ ಇಟ್ಕೊಂಡು ಇವಳಿಗೆ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ಇಲ್ಲ, ತಾಳಿ ಕೀಳ್ಸಿರೋ ಹಿಂದೆ ಏನೋ ಒಂದು ದೊಡ್ಡ ಉದ್ದೇಶನೇ ಇದೆ. ಎಲ್ಲವೂ ನಾನು ಅಂದ್ಕೊಂಡಾಗೆ ಆಗಿದೆ. ಭೂತ ವರ್ತಮಾನ ಭವಿಷ್ಯ ತಿಳಿದಿರೋ ಆ ಶಂಭು ಇದು ಏನು ಮಾಡೋಕ್ಕಾಗ್ಲಿಲ್ಲ. ಏನ್ ನಡಿಬೇಕು ಅಂತ ನಾನು ಬಯಸಿದ್ನೋ ಎಲ್ಲವೂ ಹಾಗೇ ನಡೆದಿದೆ.